ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 28 ಸೈಜಿನ ಬೋಟ್ ನೆಕ್ ಮತ್ತು ಪ್ರಿನ್ಸ್ ಕಟ್ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ಲೌಸಿನ ಉದ್ದ ನಾನು 12.5 ತೊಗೊಂಡು ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಅದೇ ರೀತಿ ನಾನು ಇಲ್ಲಿ ಶೋಲ್ಡರ್ ಏನಿದೆಯಲ್ಲ ನಾನು ಇಲ್ಲಿ ಶೋಲ್ಡರಿಗೆ 6 ಇಂಚನ್ನು ಮಾರ್ಕನ್ನು ಮಾಡಿಕೊಂಡು ಮತ್ತು ನೆಕ್ ವಿಡ್ತ್ ಅಂದರೆ ನೆಕ್ ಲೆಂತ್ ಏನಿದೆಯಲ್ಲ ಅದಕ್ಕೋಸ್ಕರ ನಾನಿಲ್ಲಿ 3.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೆಕ್ ವಿಡ್ತ್ ಅಂದರೆ ಇದು ಬೋಟ್ ನೆಕ್ ಆಗಿದ್ದರಿಂದ ನಾನಿಲ್ಲಿ 3.5 ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನೀಗ ಆರ್ಮೋಲ್ ಕೂಡ 6 ಇಂಚನ್ನೇ ತೊಗೊಂಡಿದ್ದೀನಿ. ಅಂದರೆ ಇದು ಬ್ಲೌಸಿನ ಅಗಲ ಏನಿದೆಯಲ್ಲ 28 ಇದನ್ನು 4 ಫೋಲ್ಡ್ ಮಾಡಿಕೊಂಡು 7 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಆರ್ಮೋಲು 6 ಇಂಚು ಮತ್ತು ಶೋಲ್ಡರ್ ಕೂಡ 6 ಇಂಚನ್ನೇ ತೊಗೊಂಡು ನೆಕ್ ವಿಡ್ತು 3.5 ತೊಗೊಂಡಿದ್ದೀನಿ. ಮತ್ತು ಅಗಲ ಏನಿದೆಯಲ್ಲ 7 ಇಂಚಿಗೆ ಮಾರ್ಕ್ ಮಾಡಿ 2 ಇಂಚು ನಾನು ಎಕ್ಸ್ಟ್ರಾ ಬಟ್ಟೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನು 7 ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ 2 ಇಂಚಿಗೆ ತೊಗೊಂಡಿದ್ದೀನಿ. ಅದೇ ರೀತಿ ಕೆಳಗೂ ಕೂಡ ನಾನು 7 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಕೆಳಗಡೆ ನಾವು ಟಕ್ಸ್ ಇಟ್ಟಾಗ ಅರ್ಧ ಇಂಚು ಟಕ್ಸಿಗೆ ಹೋಗಿರುತ್ತೆ, ಅಂದರೆ ಅಲ್ಲಿ 6 ಇಂಚು ಬಂದಿರುತ್ತೆ. ಸ್ಟಿಚಿಂಗ್ ಆದಮೇಲೆ ಕೆಳಗಡೆ 6 ಬರುತ್ತೆ, ಅಂದರೆ ಸೊಂಟದ ಅಳತೆ ಏನಿದೆಯಲ್ಲ 24 ಬಂದಿರುತ್ತೆ. ಸೇಮ್ ತೊಗೊಂಡಿದ್ದೀನಿ. ಮೇಲೆ ಕೆಳಗೆ ನಾನು 7 ಇಂಚಷ್ಟೇ ತೊಗೊಂಡಿದ್ದೀನಿ. ಸೊಂಟ ಮತ್ತು ಎದೆ ಸುತ್ತಳತೆ ಏನಿದೆಯಲ್ಲ ಅದನ್ನು 7 ಇಂಚು ತೊಗೊಂಡು 2 ಇಂಚು ಎಕ್ಸ್ಟ್ರಾ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಈಗ ಕಂಕಳದ ಹತ್ರ ಇರುವಂಥ ಶೇಪ್ಗೋಸ್ಕರ ನಾನು 1 ಇಂಚ್ ತೊಗೊಂಡಿದ್ದೀನಿ. ಮಾಮೂಲು ಬ್ಲೌಸ್ ಆದಾಗ ನಾವೇನು ಮಾಡಬೇಕು ಅಂದರೆ 1.5 ತೊಗೊಳ್ಬೇಕು ಬ್ಯಾಕ್ ಪಾರ್ಟಿಗೆ. ಇದು ಪ್ರಿನ್ಸ್ ಕಟ್ ಬೋಟ್ ನೆಕ್ ಆಗಿದ್ದರಿಂದ ನಾನಿಲ್ಲಿ 1 ಇಂಚಷ್ಟು ತೊಗೊಂಡಿದ್ದೀನಿ. ಮತ್ತು ಮೇಲ್ಗಡೆ ಏನಿದೆಯಲ್ಲ ಅಲ್ಲಿ ಒಂದು ಅರ್ಧ ಇಂಚಷ್ಟು ನಾನು ಕೆಳಗಡೆ ಡೀಪನ್ನು ತೊಗೊಳ್ತಾ ಇದ್ದೀನಿ. ಅಂದರೆ ಕ್ರಾಸಲ್ಲಿ ಅರ್ಧ ಇಂಚನ್ನು ಈ ರೀತಿ ಮಾರ್ಕ್ ಮಾಡಿ ಭುಜವನ್ನು ಇಳಿಸ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತು ಬ್ಯಾಕಲ್ಲಿ ಲೆಂತ್ ಏನಿದೆಯಲ್ಲ ನೆಕ್ ಲೆಂತು ಅದನ್ನು 10.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. 10 ಇಂಚಿಗೆ ಇಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನು ಬ್ಯಾಕ್ ಪಾರ್ಟಲ್ಲಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ನಾವು ಬೋಟ್ ನೆಕ್ ಮಾಡಲಿಕ್ಕೋಸ್ಕರ ಕೆಳಗಡೆ 3.5 ನೆಕ್ಕಿನ ಕೆಳಗಡೆ 3.5 ತೊಗೊಂಡು ಈ ರೀತಿ ನಾನು 2 ಬಾಕ್ಸ್ ಥರ ಮಾಡ್ಕೊಂಡಿದ್ದೀನಿ. ಮತ್ತು ಕಂಕಳದ ಹತ್ರ ನಾನು ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡಿದ್ದೀನಲ್ಲ ಅದಕ್ಕೆ ನಾನು ಶೇಪನ್ನು ಕೊಡ್ತಾ ಇದ್ದೀನಿ. ಹಾಗೆ ಇಲ್ಲೂ ಕೂಡ ನಾನು ಬೋಟ್ ಶೇಪನ್ನು ಕೊಡ್ತಾ ಇದ್ದೀನಿ. ಮತ್ತು ಕೆಳಗಡೆ ನಿಮಗೆ ಯಾವ ರೀತಿ ಡಿಸೈನ್ ಬೇಕು ಅಂತ ಇಟ್ಕೊಳ್ಬೋದು. ಇಲ್ಲಿ ನಾನು ಡ್ರಾಪ್ಸ್ ನೆಕ್ ಡಿಸೈನನ್ನು ಕೊಡ್ತಾ ಇದ್ದೀನಿ. ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ರೀತಿ ಎಷ್ಟು ಬೇಕಾಗುತ್ತೆ ಅಗಲ ಅಂತ ನೋಡಿಕೊಂಡು ನೀವು ಮಾರ್ಕನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ 3.5 ಮಾಡ್ಕೊಂಡಿದ್ದೆ, ಅಷ್ಟರಲ್ಲೇ ನಾನು ಡೀಪನ್ನು ತೊಗೊಳ್ತಾ ಇದ್ದೀನಿ. ಇನ್ನೂ ಚಿಕ್ಕದು ಬೇಕು ಅಂದರೆ 2.5 ಅಷ್ಟು ತೊಗೊಂಡು ಅಗಲನ್ನು ತೊಗೊಳ್ಬೋದು, ಡೀಪ್ ಅಗಲನ. ನಾನಿಲ್ಲಿ 3.5 ತೊಗೊಂಡಿದ್ದೀನಿ. ಈ ರೀತಿ ನಾನು ಶೇಪನ್ನು ಕೊಟ್ಕೊಂಡಿದ್ದೀನಿ. ಹಾಗೆ ನಾವು ಲೈನಿಂಗ್ ಮೇಲೆ ಏನು ಮಾರ್ಕ್ ಮಾಡಿದ್ದೀವಲ್ಲ ಅದನ್ನು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿರುವಂಥ ಬ್ಯಾಕ್ ಪಾರ್ಟನ್ನು ನಾನು ಈ ರೀತಿ ಇಟ್ಕೊಂಡು ಫಸ್ಟು ಮಾರ್ಕನ್ನು ಮಾಡ್ತೀನಿ. ಫ್ರಂಟಿಗೆ ಉಕ್ಸಬೇಕಾಗಿದ್ದರಿಂದ ನಾನು ಒಂದು 1/4 ಇಂಚಷ್ಟು ಬಿಟ್ಟು ಫ್ರಂಟ್ ಭಾಗಕ್ಕೆ ಈ ರೀತಿ ನಾನು ಮಾರ್ಕನ್ನು ಮಾಡಿದ್ದೀನಿ. ಮತ್ತು ಕೆಳಗಡೆ ನಾನು ಒಂದು 3/4 ಇಂಚಷ್ಟು ಜಾಸ್ತಿ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡು ಇದಕ್ಕೆ ನಾನು ಒಂದು ಲೈನನ್ನು ಎಳ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ನಾವು ಏನು ಕಟ್ ಮಾಡಿದ್ದೀವಲ್ಲ ಸೇಮ್ ಅದನ್ನೇ ಇಟ್ಕೊಂಡು ನಾನು ಇಲ್ಲಿ ಮಾರ್ಕನ್ನು ಮಾಡಿದ್ದೀನಿ. ಮತ್ತು ನಾವು ಕಂಕಳದ ಹತ್ರ ನಾವು 1 ಇಂಚು ಮಾರ್ಕ್ ಮಾಡಿದ್ದೀವಲ್ಲ ಅದಕ್ಕೆ ಫ್ರಂಟ್ ಭಾಗಕ್ಕೆ ನಾನು ಒಂದು 3/4 ಇಂಚಷ್ಟು ತೊಗೊಂಡಿದ್ದೀನಿ. ಈಗ ಆರ್ಮೋಲ್ ಮತ್ತು ಶೋಲ್ಡರ್ ಮತ್ತು ನೆಕ್ ವಿಡ್ತ್ ಎಲ್ಲ ಸೇಮ್ ತೊಗೊಂಡಿದ್ದೀನಿ.
ಮತ್ತು ಫ್ರಂಟಿಗೆ ನಮಗೆ ನೆಕ್ ಏನಿದೆಯಲ್ಲ ಮುಂದುಗಡೆ ಅಂದರೆ ಮುಂದಿನ ಉದ್ದ ಎಷ್ಟು, ನೆಕ್ಕಿನ ಉದ್ದ ಎಷ್ಟು ಬೇಕು ಅಂದರೆ 4 ಇಂಚನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ನಿಮಗೆ ಎಷ್ಟು ಬೇಕು ಅಷ್ಟನ್ನು ಡೀಪನ್ನು ಇಟ್ಕೊಳ್ಬೋದು. ತುಂಬಾ ಮೇಲೆ ಬೇಕು ಅಂದರೆ 3.5 ಇಂಚು 3 ಇಂಚಿಗೂ ಕೂಡ ನೀವು ಇಟ್ಕೊಳ್ಬೋದು. ಆರ್ಮಲ್ ಕೂಡ ಸೇಮ್ ಇದೆ. ಇದೇ ರೀತಿ 6 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನಾವು ಏನಂದರೆ ಬ್ಯಾಕ್ ಪಾರ್ಟಲ್ಲಿ 1 ಇಂಚಿಗೆ ನಾವು ಕಂಕಳದ ಹತ್ರ ಶೇಪು ಕೊಟ್ಟಿರ್ತೀವಲ್ಲ, ಇದನ್ನು ಸ್ವಲ್ಪ ಒಳಗಡೆ ತೊಗೊಂಡು 1/4 ಇಂಚಷ್ಟು ಒಳಗಡೆ ತೊಗೊಂಡು ಇದನ್ನು ನಾವು ಮಾರ್ಕನ್ನು ಮಾಡ್ಕೊಳ್ಬೇಕು. 7 ಇಂಚಿನ ಮಾರ್ಕ್ ಮಾಡಿದ್ದೀವಲ್ಲ, ಮತ್ತು ಭುಜದ ಹತ್ರ ನಾನು ಅಲ್ಲಿಗೆ ಬ್ಯಾಕ್ ಮತ್ತು ಫ್ರಂಟ್ 2 ಇಂಚಷ್ಟು ಜಾಸ್ತಿ ತೊಗೊಂಡಿದ್ದೀನಿ. ಕೆಳಗಡೆ ಇಳಿಸ್ಕೊಳ್ತಾ ಇದ್ದೀನಿ. ಕಟ್ಟಿಗೆ ನಾವು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕಾಗತ್ತಲ್ಲ, ಅದಕ್ಕೋಸ್ಕರ ನಾನು 7 ಇಂಚಿದ್ರೆ ಅದಕ್ಕೆ ಇನ್ನೊಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ಎಕ್ಸ್ಟ್ರಾ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಟೋಟಲ್ ನಾನಿಲ್ಲಿ 9.5 ಇಂಚಷ್ಟು 9.5 ಇಂಚು ಅಗಲ ತೊಗೊಂಡಿದ್ದೀನಿ, ಅಂದರೆ ಪ್ರಿನ್ಸ್ ಕಟ್ಟಿಗೆ. ಹಾಗೆ ಕೆಳಗಡೆ ಕೂಡ ಅಷ್ಟೇ ನಾನು 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನಮ್ಮದು ಸೊಂಟದ ಸುತ್ತಳತೆ 6.5 ಅಂತಂದನಲ್ಲ, ಅದಕ್ಕೆ ನಾನು ಪ್ರಿನ್ಸ್ ಕಟ್ಟಿಂಗೋಸ್ಕರ 1 ಇಂಚು ಎಕ್ಸ್ಟ್ರಾ ತೊಗೊಂಡು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಟಕ್ಸಿಗೋಸ್ಕರ ನಾನಿಲ್ಲಿ 3 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಟಕ್ಸಿಗೆ ಫಸ್ಟು 3 ಇಂಚಿಗೆ ಮಾರ್ಕ್ ಮಾಡಿ ಮತ್ತು 2 ಇಂಚನ್ನು ತೊಗೊಂಡು ಟಕ್ಸ್ಗೋಸ್ಕರ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ 2 ಇಂಚಿಗೆ ತೊಗೊಂಡಿದ್ದೀನಿ. ಮತ್ತು ಮೇಲ್ಗಡೆಯಿಂದ ನಾನು ಇಲ್ಲಿ 4 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ಕೆಳಗಡೆಯಿಂದ 4 ಇಂಚಿಗೆ ಮಾರ್ಕ್ ಮಾಡಿ ಈಗ ನಾನು ಯಾವ ರೀತಿ ಶೇಪನ್ನು ತೆಗೆದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಮಾರ್ಕ್ ಮಾಡಿದ್ದೀವಲ್ಲ, ಅದನ್ನು ನಾನು ಫಸ್ಟು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ನಾನಿಲ್ಲಿ ಏನಿಲ್ಲಿ 3 ಇಂಚಿಗೆ ಮತ್ತೆ ಮಾರ್ಕ್ ಮಾಡಿ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ, ಇದನ್ನು ಈ ರೀತಿ ನಾನು ಎಕ್ಸ್ಟ್ರಾ ಏನು ತೊಗೊಂಡಿದ್ದೀನಲ್ಲ ಅದನ್ನು ಸೇರಿಸಿ ನಾನು ಶೇಪನ್ನು ಕೊಟ್ಟು ಈ ರೀತಿ ನಾನು ಪ್ರಿನ್ಸ್ ಕಟ್ಟನ್ನು ತೆಗಿತಾ ಇದ್ದೀನಿ. ಈಗ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ ನಾನು ಒಂದು ಅರ್ಧ ಇಂಚಷ್ಟು ಮೇಲ್ಗಡೆ ನಾನು ಡೌನ್ ಆಗಿ ತೊಗೊಂಡಿದ್ದೀನಿ, ಅಂದರೆ ಮೇಲ್ಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರಂಟಲ್ಲೂ ಕೂಡ ನಾನು ಶೇಪನ್ನು ಕೊಡ್ತಾಯಿದ್ದೀನಿ. ಬೋಟ್ ನೆಕ್ ಶೇಪನ್ನು ಕೊಟ್ಟು ಇಲ್ಲಿ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಯಾಕ್ ಮತ್ತು ಫ್ರಂಟ್ ಎರಡೂ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಏನು ಮಾರ್ಕ್ ಮಾಡಿದ್ದೀನಲ್ಲ ಅರ್ಧ ಇಂಚು ಡೌನಿಗೋಸ್ಕರ ಅದನ್ನು ಕೂಡ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ ಕೂಡ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬ್ಯಾಕ್ ಮತ್ತು ಫ್ರಂಟ್ ಎರಡೂ ಕೂಡ ನೆಕ್ಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಏನು ಮಾಡಿದೆ ಅಂದರೆ ನೆಕ್ಕು ನಾನು ಏನು 3.5 ತೊಗೊಂಡಿದ್ದೀನಲ್ಲ, ಸ್ವಲ್ಪ ಅದನ್ನು ಡೀಪನ್ನು ಜಾಸ್ತಿ ಮಾಡಿಕೊಂಡೆ. ಯಾಕೆಂದರೆ ಅವರು ಸ್ವಲ್ಪ ಕೆಳಗಡೆ ಇರಲಿ ಅಂತ ಹೇಳಿದ್ರು. ಹಾಗಾಗಿ ಕಟಿಂಗ್ ಮಾಡಬೇಕಾದ್ರೆ ನಾನು ಸ್ವಲ್ಪ ಚೇಂಜನ್ನು ಮಾಡಿಕೊಂಡೆ. ನಿಮಗೆ ಬೇಕಾದರೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಳ್ಬೋದು. 3.5 ಅಥವಾ 4.5, 5.5 ನೀವು ಎಷ್ಟು ಬೇಕಾದರೂ ಇಟ್ಕೊಳ್ಬೋದು. ಈಗ ಫ್ರಂಟ್ ಕೂಡ ಕಟಿಂಗ್ ಮಾಡಿಕೊಂಡು
ಬ್ಲೌಸ್ ಮೇಲೆ ಇಟ್ಕೊಂಡು ನಾನೀಗ ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಮತ್ತು ಫ್ರಂಟ್ ಎರಡೂ ಕೂಡ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಈ ರೀತಿ ಇಟ್ಕೊಂಡು ನೋಡ್ತೀನಿ, ಯಾಕಂದರೆ ಬಟ್ಟೆ ಏನಾದರೂ ಮತ್ತೆ ಕಡಿಮೆ ಬಂದಿದೆಯಿಲ್ಲ ಅಂತ ನೋಡಿಕೊಂಡು ಆಮೇಲೆ ನಾನು ಸ್ಟಿಚಿಂಗನ್ನು ಮಾಡ್ತೀನಿ. ಇದಕ್ಕೆ ನಾನು ಬ್ಯಾಕ್ ಪಾರ್ಟಿಗೆ ನಾನು ಪಾಟ್ಲಿ ಬಟನ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ್ಮಾಕೋಲ ಏನಿರ್ತಲ್ಲ ಅದರಿಂದ ನಾನು ಈ ರೀತಿ ಬಟನ್ಗಳೆಲ್ಲ ಮಾಡಿಟ್ಕೊಂಡು ನಾನೀಗ ಲೈನಿಂಗ್ ಮೇಲೆ ಫಸ್ಟು ಅಟ್ಯಾಚನ್ನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಏನು ಮಾರ್ಕನ್ನು ಮಾಡ್ಕೊಂಡಿರ್ತೀನಿ ನಾನು 1 ಇಂಚು ಅಷ್ಟು ಲೈನಿಂಗ್ ಬಟ್ಟೆ ಮೇಲೆ ಮಾರ್ಕನ್ನು ಮಾಡಿದ್ದೆ ನಾನು. ನೀವು ತುಂಬಾ ಹತ್ತಿರ ಬೇಕು ಅಂದರೆ ಅರ್ಧ ಇಂಚಿಗೂ ಕೂಡ ನೀವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಇಂಚಿಗೆ ನಾನು ಮಾರ್ಕನ್ನು ಮಾಡಿ ಇದನ್ನು ಸ್ಟಿಚಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಲೈನಿಂಗ್ ಮೇಲೆ ಇಟ್ಟು ನಾನು ಸ್ಟಿಚಿಂಗನ್ನು ಮಾಡ್ಕೊಳ್ತೀನಿ. ಈ ರೀತಿ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ಇಟ್ಕೊಂಡು ನಮ್ಮ ನೆಕ್ ಅಂದರೆ ಬ್ಯಾಕ್ ಸೈಡಿನ ನೆಕ್ಕಿಗೆ ನಾನು ಸ್ಟಿಚಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಈಗ ನಾನು ಸುತ್ತಲೂ ಕೂಡ ಇದನ್ನು ಪಾಟ್ಲಿಯನ್ನು ಹಚ್ಚಾದ್ಮೇಲೆ ಫಸ್ಟು ನಮ್ಮ ಬಟ್ಟೆ ಏನಿದೆಯಲ್ಲ ಸೀದಾ ಇಟ್ಕೊಳ್ಬೇಕು. ಸೀದಾ ಇಟ್ಕೊಂಡು ಅಂದರೆ ಕೆಳಗಡೆ ಉಲ್ಟಾ ಇರಬೇಕು, ಮೇಲ್ಗಡೆ ಸೀದಾ ಬಂದಿರಬೇಕು. ಅದ್ರ ಮೇಲೆ ನಾನು ಈ ರೀತಿ ಹಚ್ಚಿರುವಂಥ ಲೈನಿಂಗನ್ನು ಉಲ್ಟಾ ಇಟ್ಕೊಂಡು ಇದ್ರ ಮೇಲೆ ಫಸ್ಟ್ ನಾನು ಸ್ಟಿಚಿಂಗನ್ನು ಮಾಡ್ತಾಯಿದ್ದೀನಿ. ಕೆಳಗಡೆ ಬಟ್ಟೆ ಸೀದಾ ಇರಬೇಕು ಮತ್ತು ನಾವು ಪಾಟ್ಲಿಯನ್ನು ಏನು ಹಚ್ಚಿರ್ತೀವಲ್ಲ ಅದನ್ನು ಉಲ್ಟಾ ಮಾಡಿ ಈ ರೀತಿ ಇಟ್ಕೊಂಡು ನಾವು ಕಟಿಂಗನ್ನು ಮಾಡಬೇಕು. ಈ ರೀತಿ ಕಟಿಂಗ್ ಮಾಡಿದ್ಮೇಲೆ ಸುತ್ತಲೂ ಕೂಡ ಕಟಿಂಗನ್ನು ಮಾಡ್ಕೊಂಡ್ಮೇಲೆ ಇದನ್ನು ನಾವು ಮಡಚಿ ತೆಗಿಬೇಕು. ಇದನ್ನು ಫೋಲ್ಡ್ ಮಾಡಿ ತೆಗಿಬೇಕು. ಫೋಲ್ಡ್ ಮಾಡಿದ್ಮೇಲೆ ಈ ರೀತಿ ಬಂದಿರುತ್ತೆ. ಇದನ್ನು ಈಗ ನಾವು ಸುತ್ತಲೂ ಏನಿದೆಯಲ್ಲ ಇದನ್ನು ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗಿಬೇಕು. ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಟಕ್ಸನ್ನು ಇಟ್ಕೊಳ್ಬೇಕೀಗ. ಈಗ ಬ್ಯಾಕ್ ಪಾರ್ಟ್ ಪಾಟ್ಲಿ ನೆಕ್ ಡಿಸೈನು ರೆಡಿಯಾಗಿದೆ. ಮತ್ತು ಕೆಳಗಡೆ ನಾವು ಈಗ 1 ಇಂಚ್ ಎಕ್ಸ್ಟ್ರಾ ಬಟ್ಟೆನ ಇದಕ್ಕೆ ಸೇರಿಸಿ ಮಡಚಿ ಹೊಲಿಬೇಕು. ಹಾಗೆ ಈಗ ಮುಂಭಾಗ ಏನಿದೆಯಲ್ಲ ಪ್ರಿನ್ಸ್ ಕಟ್ಟನ್ನು ಈ ರೀತಿ ನಾನು ಲೈನಿಂಗ್ ಮೇಲೆ ಇಟ್ಟು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡಿರೋಂಥ ಲೈನಿಂಗ್ ಬಟ್ಟೆನ ಬ್ಲೌಸ್ ಮೇಲೆ ಇಟ್ಟು ಫಸ್ಟು ನೆಕ್ಕನ್ನು ಹೊಲ್ಕೊಳ್ತಾ ಇದ್ದೀನಿ. ಈ ರೀತಿ ನೆಕ್ಕನ್ನು ಹೊಲ್ಕೊಂಡ ಮೇಲೆ ಇದನ್ನು ನಾನು ಫೋಲ್ಡ್ ಮಾಡ್ಕೊಳ್ತೀನಿ. ಫಸ್ಟು ಆಮೇಲೆ ನಾನು ಫಸ್ಟು ಸುತ್ತಲೂ ಏನಿದೆಯಲ್ಲ ಅದ್ರ ಮೇಲೆ ಸ್ಟಿಚ್ಚನ್ನು ಮಾಡ್ಕೊಳ್ತೀನಿ. ಅಂದರೆ ನಾನು ಪೀಸನ್ನು ಕಟ್ ಮಾಡಿಲ್ಲ, ಇಲ್ಲಿ ಡೈರೆಕ್ಟ್ ಬಟ್ಟೆಯನ್ನು ಇಟ್ಟು ಕಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ, ಸ್ಟಿಚಿಂಗನ್ನು ಮಾಡ್ತಾಯಿದ್ದೀನಿ. ಈಗ ಏನು ಪ್ರಿನ್ಸ್ ಕಟ್ಟಿನ ಫ್ರಂಟ್ ಭಾಗ ಏನಿದೆಯಲ್ಲ ಅದನ್ನು ಸ್ಟಿಚ್ ಮಾಡಿಕೊಂಡು ಆಮೇಲೆ ಸೈಡಲ್ಲಿ ಬರುವಂಥ ಪಾರ್ಟನ್ನು ನಾನು ಜಾಯಿಂಟನ್ನು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎರಡು ಕಡೆಯೂ ಈ ರೀತಿ ಇಟ್ಕೊಂಡು ನಾನು ಫಸ್ಟು ಸ್ಟಿಚ್ ಮಾಡಿ ಆಮೇಲೆ ಇದನ್ನು ಕಟ್ ಮಾಡಿ ಇದನ್ನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ರಿನ್ಸ್ ಕಟ್ ಏನಿದೆಯಲ್ಲ ಫಸ್ಟು ಅದನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮುಂದ್ಗಡೆ. ಈ ರೀತಿ ನಾನು ಫ್ರಂಟ್ ಮತ್ತು ಸೈಡಲ್ಲಿ ಎರಡು ಕಡೆಯೂ ನಾನು ಸ್ಟಿಚಿಂಗನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಮಿಡ್ಲಲ್ಲಿ ಉಕ್ಸ್ ಪಟ್ಟೆಗೋಸ್ಕರ ನಾನು ಗ್ಯಾಪ್ ಬಿಟ್ಟಿದ್ದೀನಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಈ ರೀತಿ ಇಟ್ಕೊಂಡು. ಎರಡು ಕಡೆಯೂ ನಾನು ಪ್ರಿನ್ಸ್ ಕಟ್ ಏನಿದೆಯಲ್ಲ ಅದನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಫ್ರಂಟ್ ಭಾಗ ರೆಡಿಯಾಗಿದೆ. ಫ್ರಂಟ್ ಹುಕ್ಸ್ ಇಟ್ಟಿದ್ನಲ್ಲ ಹುಕ್ಸ್ ಪಟ್ಟಿ ಮಾಡ್ಕೊಳ್ಬೇಕೀಗ. ಈಗ ಬ್ಯಾಕ್ ಮತ್ತು ಫ್ರಂಟ್ ಎರಡೂ ರೆಡಿ ಇದೆ.